ಕಷ್ಟ ಏನಾಗಲ್ಲ, ಯಾಕಂದರೆ ಬೋಟ್ ಮೇಲೆ ಶೀಟ್ಸ್ ಇದೆ. ಸೊ ನಮಗೇನು ಮಳೆ ಬೀಳಲ್ಲ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನೋಡಬೇಕು. ಹಾಯ್ ಎಲ್ಲರಿಗೂ. ಯಾಕೆ ಈ ರೆಸಾರ್ಟು ಮತ್ತೆ ಹಾಕಿದ್ದೀನಿ ಅಂದರೆ, ಲಾಸ್ಟ್ ವಿಡಿಯೋ ನಾನು ಏನು ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಈ ರೆಸಾರ್ಟ್ ಮತ್ತು ಆ ಬೀಚ್ ಪಾರ್ಟ್ ಮಾತ್ರ ಅದೊಂಚೂರು ಕಟ್ಟಾಗಿದೆ. ಸಾರಿ ಫಾರ್ ದಟ್ ಮಿಸ್ಟೇಕ್. ಬಟ್ ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದು ಬೀಚ್ ಆ್ಯಂಡ್ ಇದು ರೆಸಾರ್ಟ್. ಸೊ ಇದು ಮಳೆ ಕೂಡ ಬರ್ತದೆ, ಆದರೆ ಮಳೆಯಲ್ಲಿ ಬೋಟಿಂಗ್ ಹೋಗೋದು ಅಷ್ಟೊಂದು ಕಷ್ಟ ಏನಾಗಲ್ಲ, ಯಾಕಂದರೆ ಬೋಟ್ ಮೇಲೆ ಶೀಟ್ಸ್ ಇದೆ. ಸೊ ನಮಗೇನು ಮಳೆ ಬೀಳಲ್ಲ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ನೋಡಿ, ಬೋಟ್ ಸ್ಟ್ಯಾಂಡ್ ಈ ಥರ ಇರುತ್ತೆ. ಆ್ಯಂಡ್ ತುಂಬ ಬ್ಯಾನರ್ಸ್ ಇರುತ್ತೆ. ಬೋಟ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಆ್ಯಂಡ್ ಹೋಗಿದ ತಕ್ಷಣ ಅಲ್ಲಿ ತುಂಬ ಬೋಟ್ಸ್ ಇರುತ್ತೆ. ಆ್ಯಂಡ್ ನಮಗೆ 1 ಅವರ್ ಟೈಮ್ ಇರುತ್ತೆ. ನೀವು ಹೋಗಿ ತುಂಬ ಅಲ್ಲಿರೋಂಥ ಕಂಪ್ಲೀಟ್ ನದಿ ನೇಮ್ ಬಂದ್ಬಿಟ್ಟು ಶರಾವತಿ ನದಿ ಅಂತ. ಸೊ ಕಂಪ್ಲೀಟ್ ನದಿ ನೀವು ಸುತ್ಕೊಂಡು ಬರ್ಬೋದು. ಆ್ಯಂಡ್ ಅದಕ್ಕೆ ನಮಗೆ 1 ಅವರ್ ಇರುತ್ತೆ. ಆ್ಯಂಡ್ ಬೋಟ್ ಕೂಡ 1 ಅವರ್ಗೆ ಚಾರ್ಜಸ್ ಮಾಡುತ್ತೆ. ಆ್ಯಂಡ್ ಬೋಟಿಗೆ ಎಷ್ಟಾಯಿತು ಇದೆಲ್ಲ ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ನಾವು ಬೋಟ್ ಹೆಚ್ಚಿ ನಾವು 5 ಜನ ಇದ್ವಿ. ಆ್ಯಂಡ್ ಪ್ಲಸ್ ಬೋಟ್ ಓಡಿಸ್ತಾ ಇದ್ದಿದ್ದಂತೆ. ಸೊ 6 ಮೆಂಬರ್ಸೂ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಾವು ಕಂಪ್ಲೀಟ್ ಟ್ರಿಪ್ ಮಳೆಯಲ್ಲೇ ಟ್ರಿಪ್ ನೋಡಿದ್ದು. ಸೊ ಇಲ್ಲೂ ಮಳೆ ಬರೋಕ್ಕೆ ಇದೆ. ಮ್ಯಾಂಗ್ರೂವ್ಸ್ ಪ್ಲಾಂಟ್ ಬಂದು ಹೇಳ್ರಿ. ಸೊ ನನಗೂ ಗೊತ್ತಿಲ್ಲ, ಆದರೆ ಅವ್ರಿಗೆ ಬೋಟ್ ಅಂಕಲ್ ಹೇಳಿದ್ದು ಅದು ಒಳಗಡೆ ಚೆನ್ನಾಗಿರುತ್ತೆ. ಬರೀ ಗಿಡ ಎಲ್ಲ ಮ್ಯಾಂಗ್ರೂವ್ಸ್ ಗಿಡ ಈ ಥರ ಈಚೆ ಕಡೆ ಬಂದಿದೆ. ಸೊ ನೀರು ಮಾತ್ರ ಚೆನ್ನಾಗಿದೆ, ಎಷ್ಟು ಕೂಲಾಗೆ. ಒಳಗಡೆ ಹೋಗೋಣ. ಫುಲ್ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ನಮಗೆ ಈಚೆ ಹೋಗೋಕ್ಕೆ ಆಗಿಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಮಧ್ಯದಲ್ಲಿ ಹೋದ್ರೆ ಹೋಗಲಿ ಅಂದ್ಬಿಟ್ಟು ಅರ್ಧ ನೆಂದೇ ಹೋಗಿದ್ದೀವಿ ಮಳೆಯಲ್ಲಿ. ಆ್ಯಂಡ್ ಈ ಪಾಯಿಂಟ್ ಬಂದ್ಬಿಟ್ಟು ಕೇರಳ ಪಾಯಿಂಟ್ ಅಂತ, ಕೇರಳ ವ್ಯೂ ಪಾಯಿಂಟ್ ಆ್ಯಕ್ಚುಲಿ. ಈ ಮುಂದೆ ಮ್ಯಾಂಗ್ರೋವ್ಸ್ ಇತ್ತಲ್ವ, ಇಲ್ಲಿಂದ ಬರೀ ಕೋಕೋನಟ್ ಟ್ರೀಸ್ ಇರುತ್ತೆ. ಆ್ಯಂಡ್ ಒಂದು ಸ್ಪಾಟಲ್ಲಿ ನಮಗೆ ಕೋಕೋನಟ್ ಟ್ರೀ ಪ್ಲಸ್ ಬಾಳೆ ಗಿಡ ಇದು ಎರಡೂ ಸಿಗುತ್ತೆ. ಅದಕ್ಕೆ ಅದನ್ನು ಕೇರಳ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಆದರೆ ಕೇರಳ ಅಲ್ಲ, ಅದು ಹೊನ್ನಾವರದಲ್ಲೇ ಇದೆ. ಬಟ್ ಫೋಟೋ ಎಲ್ಲ ತೊಗೊಂಡ್ರೆ ಕೇರಳ ಥರನೇ ಕಾಣಿಸುತ್ತೆ. ಆ್ಯಂಡ್ ನಾವು ಹೋಗಿದ್ವಿ ಅಲ್ವಾ ಬೋಟಿಂಗ್, ನನಗೆ ಅಂಬ್ರೆಲ್ಲ ಕೂಡ ಕೊಟ್ಟು ನಾನು ಫೋಟೋ ಇಡ್ತಾ ಇರ್ತೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಟೀಗೆ ಶಾಪ್ ಕೂಡ ಇದೆ, ಟೀ ಕುಡಿಬೋದು. ಆ್ಯಂಡ್ ಅದ್ರ ಜೊತೆಗೆ ಐಸ್ ಕ್ರೀಮ್ ಕೂಡ ತಿಂದ್ವಿ. ಅದಾದಮೇಲೆ ನೆಕ್ಸ್ಟು ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟು ವಾಪಸ್. ಇದು ನೋಡ್ತಾ ಇದ್ದರೆ ನನಗೆ ಏನು ನೆನಪಾಗ್ತಾಯಿತ್ತು ಅಂದರೆ, ನಾನು ಚಿಕ್ಕವಳಿರುವಾಗ ಯಾವುದೋ ಒಂದು ಫಿಲಮ್ ನೋಡಿದ್ದೆ. ಅದರಲ್ಲಿ ಹೀರೋಯಿನ್ ರಿಂಗ್ ಬಿದ್ದೋಗ್ಬಿಟ್ಟಿರುತ್ತೆ. ಆ್ಯಂಡ್ ಒಂದು ಫಿಶ್ ಬಾಯಲ್ಲಿ ಹೋಗ್ಬಿಟ್ಟಿರುತ್ತೆ, ಹೀರೋ ಮರ್ತೋಗ್ಬಿಟ್ಟಿರ್ತಾನೆ. ಈ ಫಿಲಮ್ ನಿಮ್ಗೆ ಗೊತ್ತಿದ್ದರೆ, ಯಾವ ಫಿಲಮ್ಮು ಅಂತ ನಂಗೆ ಗೊತ್ತಿಲ್ಲ, ಆದರೆ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇದೆಲ್ಲ ನೋಡಿಕೊಂಡು ನಾವು ಮತ್ತೆ ವಾಪಸ್ ಹೋದ್ವಿ. ಇಷ್ಟೊತ್ತಿಗೆ ಆ್ಯಕ್ಚುಲಿ 1 ಅವರ್ ಆಗೋಗಿತ್ತು. ಆ್ಯಂಡ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಬೋಟ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ. ಸೊ ಬೋಟ್ಗೆ ಪ್ರೈಸ್ ಬಂದುಬಿಟ್ಟು 1500. ವ್ಲಾಗಲ್ಲಿ ಬೋಟಿಂಗ್ ಇತ್ತು. ಸೊ ಅಷ್ಟೇ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.